ಹಾಯ್ ಎಲ್ರಿಗೂ ನಮಸ್ತೆ. ಇಂದು ದೀಪಾವಳಿಯ ನೀರು ತುಂಬುವ ಹಬ್ಬ. ಬನ್ನಿ ನಾವು ನೀರು ತುಂಬುವ ಹಬ್ಬವನ್ನು ಹೇಗೆ ಆಚರಿಸ್ತೇವೆ ನೋಡೋಣ. ಮನೆಯೆಲ್ಲ ಪುಟಾಣಿ ಲೈಟ್ಸ್ಗಳಿಂದ ಜಗಮಗಿಸ್ತಾ ಇದೆ ನೋಡಿ. ಫುಲ್ ಇಡೀ ಮನೆಯನ್ನು ಹಾಗೂ ಗೂಡು ದೀಪದಿಂದ ಅಲಂಕಾರ ಮಾಡಿದ್ದೇವೆ. ಹಾಗೆ ಈಗ ನೀರು ತುಂಬುವ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ತೇವೆ. ಚೆಂಡು ಹೂ, ಗೊಂಡೆ ಹೂ ಅಂತೇಳಿ ಹೇಳ್ತೇವೆ ನಾವು. ಆ ಹೂವನ್ನು ತಂದು ಸುರಿದು ಬಾವಿಗೆ, ಗುಡಾಣಕ್ಕೆ ಹಾಗೂ ಕೊಡಪಾಣ, ತಂಬಿಗೆ ಇವುಗಳೆಲ್ಲವನ್ನು ಅಲಂಕಾರ ಮಾಡಲಿಕ್ಕೋಸ್ಕರ ಇದನ್ನೆಲ್ಲ ಈಗ ನೂಲಿನಲ್ಲಿ ಸುರಿತಾ ಇದ್ದೇನೆ ನೋಡಿ. ಅಷ್ಟೇ ಅಲ್ಲ, ಅರಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ದೀಪ, ಬಾಳೆಹಣ್ಣು, ತೆಂಗಿನಕಾಯಿ ಇದೆಲ್ಲವನ್ನು ತಯಾರು ಮಾಡಿದ್ದೇನೆ. ಹಾಗೂ ಸುರಿದಂತಹ ಹೂವನ್ನು ನಾವು ಹಂಡೆ ಅಥವಾ ಗುಡಾಣ ಇಲ್ಲದ ಕಾರಣ ಪೈಪಿಗೆ ಸಿಕ್ಕಿಸಿ ಬಿಡ್ತೇವೆ ಅಥವಾ ಕಟ್ಟಿ ಬಿಡ್ತೇವೆ ನೋಡಿ, ಈ ರೀತಿ. ಈಗ ಬಾವಿ ಪೂಜೆ ಮಾಡ್ತಾ ಇದ್ದೇವೆ. ಅರಶಿನ ಕುಂಕುಮವನ್ನು ಹಚ್ಚಿ ದೀಪವನ್ನು ಉರಿಸಿ ಹಾಗೆ ಎಲ್ಲ ಹೂವನ್ನು ಅಲಂಕಾರ ಮಾಡ್ತೇವೆ. ಹಾಗೆ ರಂಗೋಲಿ ಹಾಕಿ ಅಥವಾ ಸುಣ್ಣ, ಇದರಿಂದ ಸೀಮೆ ಸುಣ್ಣದಿಂದ ಕೊಡಪಾಣಕ್ಕೆ ಎಲ್ಲ ಇಡೀ ಬಾವಿಯನ್ನು ಕೂಡ ಚೆನ್ನಾಗಿ ತೊಳಿತೇವೆ. ಬಾವಿ ಕಟ್ಟೆಯನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿ ಹಾಕ್ತೇವೆ. ಹಾಗೆ ಅರಶಿನ ಕುಂಕುಮ ಹಚ್ಚಿ ನಂತರ ತೆಂಗಿನಕಾಯಿಯನ್ನು ನೀರನ್ನು ಒಡೆದು ಬಾವಿಗೆ ಹಾಕ್ತೇವೆ. ಆಮೇಲೆ ನೋಡಿ, ಅರಶಿನ ಕುಂಕುಮ ಹಚ್ತಾ ಇದ್ದೇವೆ ಈಗ. ಈಗ ದೇವರಿಗೆ ಒಂದಾರತಿಯನ್ನು ಎತ್ತುತ್ತಾ ಇದ್ದೇವೆ ನೋಡಿ. ನೀರು ಅಂದರೆ ಗಂಗೆಯ ಸಮಾನ, ಗಂಗೆಗೆ ಪೂಜೆ ಮಾಡ್ತಾ ಇದ್ದೇವೆ. ಹಾಗೆ ಎಣ್ಣೆ ಅಂದರೆ ಲಕ್ಷ್ಮಿಗೆ ಸಮಾನ. ಹಾಗೆ ಗಂಗೆ ಮತ್ತು ಲಕ್ಷ್ಮಿಯನ್ನು ಪೂಜಿಸಲಿಕ್ಕೋಸ್ಕರ ನಾವು ನೀರು ತುಂಬುವ ಶಾಸ್ತ್ರದ ದಿನದಂದು ಈ ರೀತಿ ಕ್ರಮವನ್ನು ಆಚರಿಸ್ತೇವೆ. ಈಗ ನಾವು ಬಾವಿಯಿಂದ ನೀರನ್ನು ತೆಗಿತೇವೆ ನೋಡಿ. ಬಾವಿಯಿಂದ ನೀರನ್ನು ಸೇದಲಿಕ್ಕೋಸ್ಕರ ಬಾವಿಗೆ ಕೊಡಪಾಣವನ್ನು ಇಳಿಸ್ತಾ ಇದ್ದೇವೆ. ಈಗ ನೀರನ್ನು ಸೇದಿ ಅದನ್ನು ಗುಡಾಣಕ್ಕೆ ತುಂಬಿಸುವಂತಹ ಶಾಸ್ತ್ರ. ಗುಡಾಣ ಪೂಜೆ ಮಾಡಿ ಗುಡಾಣಕ್ಕೆ ತುಂಬಿಸುವಂತಹ ಶಾಸ್ತ್ರ. ನಮ್ಮ ಮನೆಯಲ್ಲಿ ಗುಡಾಣ ಇಲ್ಲದ ಕಾರಣ ನೀರನ್ನು ಒಂದು ತಂಬಿಗೆ ತುಂಬಿಸಿ ಬೆಳಿಗ್ಗೆ ನಾವು ಸ್ನಾನ ಮಾಡುವಂಥದ್ದು, ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು. ಗುಡಾಣನ ಬದಲಿಗೆ ನಾವು ಈ ರೀತಿ ಒಂದು ಶಾಸ್ತ್ರ ಮಾಡ್ತಾ ಇದ್ದೇವೆ ಅಷ್ಟೇ.
ಪೂಜೆ ಎಲ್ಲ ಮುಕ್ತಾಯ ಆಯಿತು. ಇನ್ನು ನಾವು ಹಿರಿಯರ ಮನೆಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ತೇವೆ. ಅಲ್ಲಿ ಕೂಡ ಬಾವಿ ಪೂಜೆ ಮಾಡ್ತಾರೆ. ಹಾಗೆ ಅಲ್ಲಿ ಗುಡಾಣ ಇದೆ, ಚೆನ್ನಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. ಬಾವಿ ಪೂಜೆ ಮಾಡಲಿಕ್ಕೋಸ್ಕರ ಎಲ್ಲ ತಯಾರಿಯನ್ನು ಮಾಡಿರ್ತಾರೆ ನೋಡಿ. ಅಲ್ಲಿ ಕೂಡ ಗೂಡು ದೀಪ, ಲೈಟಿಂಗ್ಸ್ ಎಲ್ಲವನ್ನು ಹಾಕಿ ಮನೆಯನ್ನು ಶೃಂಗಾರ ಮಾಡಿರ್ತಾರೆ. ದೇವರ ಬಾವಿ ಪೂಜೆಗೋಸ್ಕರ, ಗಂಗೆಯ ಪೂಜೆಗೋಸ್ಕರ ಇಲ್ಲಿ ಕೂಡ ಅರಶಿನ, ಕುಂಕುಮ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಹೂವು ಎಲ್ಲವನ್ನು ತಯಾರು ಮಾಡಿರ್ತಾರೆ. ಅದೇ ರೀತಿ ಪೂಜೆಯನ್ನು ಕೂಡ ಮಾಡ್ತೇವೆ ನೋಡಿ. ಇಲ್ಲಿ ಕೂಡ ಎಲ್ಲರೂ ಸೇರಿಕೊಂಡು ಪೂಜೆಯನ್ನು ಮಾಡ್ತೇವೆ. ನಾವು ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಆಮೇಲೆ ಬಾವಿಯಿಂದ ನೀರು ಸೇರಿಸುವಂಥದ್ದು, ಗುಡಾಣಕ್ಕೆ ಹಣದ ಪೂಜೆ, ಗುಡಾಣಕ್ಕೆ ತುಂಬಿಸುವಂಥದ್ದು. ಹಾಗೆ ಎಣ್ಣೆಯನ್ನು ಕೂಡ ಅದರ ಮೇಲೆ ಇಟ್ಟು ಲಕ್ಷ್ಮಿಯ ಸ್ವರೂಪವಾಗಿ ಪೂಜೆ ಮಾಡ್ತೇವೆ. ಹಾಗೆ ಮರುದಿನ ಬೆಳಿಗ್ಗೆ ಎಣ್ಣೆ ಸ್ನಾನವನ್ನು ಮಾಡ್ತೇವೆ ದೀಪಾವಳಿಯ ಆರಂಭಕ್ಕೆ. ನೋಡಿ, ಗುಡಾಣಕ್ಕೆ ಈ ರೀತಿ ಅರಿಶಿನ ಕುಂಕುಮವನ್ನು ಹಚ್ಚಿ ದೀಪವನ್ನು ಬೆಳಗಿ ಆರತಿಯನ್ನು ಬೆಳಗಿ ನಂತರ ಗುಡಾಣಕ್ಕೆ ನೀರನ್ನು ತುಂಬಿಸುವಂಥದ್ದು. ಈಗ ಹಂಡೆಗೆ ಅಥವಾ ಗುಡಾಣಕ್ಕೆ ನೀರನ್ನು ತುಂಬಿಸ್ತಾ ಇದ್ದೇವೆ. ಒಬ್ಬೊಬ್ಬರಾಗಿ ಒಂದೊಂದು ಕೊಡಪಾಣ ನೀರನ್ನು ತುಂಬಿಸ್ತೇವೆ ನೋಡಿ. ಕೊನೆಗೆ ನಾವೆಲ್ಲರೂ ಸೇರಿಕೊಂಡೊಂದು ಫೋಟೋ. ಹೀಗಿತ್ತು ನಮ್ಮ ನೀರು ತುಂಬುವ ಶಾಸ್ತ್ರದ ಹಬ್ಬ. ನಾಳೆಯಿಂದ ದೀಪಾವಳಿ. ನಾಳೆ ಸಿಗೋಣ. ಎಂಜಾಯ್ ದೀಪಾವಳಿ.